ಚಿಕ್ಕ ಯಜಮಾನ್ರೆ, ನೀವು ಆ ವಜ್ರೇಶ್ವರಿಯವರು ಮಾತಾಡೋದನ್ನ ನೋಡ್ತಿದ್ರೆ ಯಜಮಾನ್ರು ಇಲ್ದಿರೋ ಸಮಯದಲ್ಲಿ ನೀವೇ ಅವ್ರಿಗೆ ಹೇಳಿ ಕರ್ಸಿರೋದು ಅಂತ ನನಗೆ ಗೊತ್ತಾಗೋಯ್ತು. ಏನ್ ಚಿಕ್ಕ ಯಜಮಾನ್ರೆ ಹಾಗೆ ನೋಡ್ತಿದ್ದೀರಾ? ನಿಮ್ ಬಂಡವಾಳ ಬಯಲಾಗೋಯ್ತು ಅಂತ ನೋಡ್ತಾ ಇದ್ದೀರಾ? ಅಲ್ಲ, ಹೀಗೆಲ್ಲ ಯೋಚನೆ ಮಾಡೋದಕ್ಕೆ ನಿಮ್ಗೆ ಹೇಗಾದ್ರೂ ಮನಸ್ಸು ಬಂತು? ಹಳ್ಳಿ ಸೊಗಡಿನ ವಯ್ಯಾರಿ ಬಿಟ್ರೆ ಚಾಮರಾಜನಗರದ ಎಕ್ಸ್ಪ್ರೆಸ್ ಹೋಗ್ತಾನೆ ಇರುತ್ತೆ. ನಾನೇ ಕರ್ಸ್ದೆ ಅನ್ನೋದಕ್ಕೆ ಪ್ರೂಫ್ ಏನ್ರಿ? ಈಗ ನೀವಿಬ್ರು ಮಾತಾಡಿದ್ದನ್ನ ಅರ್ಥ ಮಾಡ್ಕೊಳಕ್ ಆಗ್ತಿರೋಷ್ಟು ದಡ್ಡಿ ಅಲ್ಲ ನಾನು. ನೀವು 100 ರೂಪಾಯಿ ಆಕ್ಟಿಂಗ್ ಮಾಡಿ ಅಂದಿದ್ದು, ಅವರು ಕೊಟ್ಟಿರೋ ಪಾರ್ಟಿಗಿಂತ ಜಾಸ್ತಿ ಮಾಡ್ತಿದ್ದಾರೆ ಅಂದಿದ್ದು, ಇದೆಲ್ಲ ಏನ್ ಹೇಳಿ? ರೀ, ಏನೋ ಮಾತಲ್ಲಿ ಕೌಂಟ್ರ್ ಬಂತಪ್ಪ. ಅದಕ್ಕೆ ತಾಳಿ ಕಟ್ಟಿರೋ ಗಂಡನ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ? ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಂಡಿರೋ ಗಂಡನ ಮೇಲೆ ಅನುಮಾನ ಪಟ್ರೆ ಅದು ತಪ್ಪು. ಇಷ್ಟನೇ ಇಲ್ದೆ ಈ ತಾಳಿ ಕಟ್ಟಿರೋ ಗಂಡನ ಮೇಲೆ ಅನುಮಾನ ಪಟ್ರೆ ಯಾವ ತಪ್ಪು ಇಲ್ಲ. ಓ, ಗಂಡನಲ್ಲೂ ಭೇದ ಭಾವ ಇದೆಯಾ? ಉರ್ಫ್ ಗಂಡ ಅಂತ? ರೀ, ನೀವೇನೇನೋ ಅಪವಾದ ನನ್ನ ತಲೆ ಮೇಲೆ ಉರ್ಸ್ಬಿಟ್ರೆ ನಾನ್ ಯಾಕೆ ಅದನ್ನ ನನ್ನ ತಲೆ ಮೇಲೆ ಹಾಕೊಳ್ಳಿ? ಅಷ್ಟಕ್ಕೂ ಇದೆಲ್ಲ ಮಾಡೋ ಅವಶ್ಯಕತೆ ನಮ್ಗೇನ್ರಿ ಇದೆ? ಯಾರಿಗ್ ಗೊತ್ತು? ನಿಮ್ ತಾಯಿನ ರೇಗ್ಸೋದಿಕ್ಕೆ ಅಂತಾನೆ ನೀವ್ ಇದನ್ನ ಮಾಡ್ತಿರ್ಬೋದಲ್ವಾ? ಹೇಗಿದ್ರು ಈಗ ಯಜಮಾನ್ರು ಊರಲ್ಲಿಲ್ಲ. ಅವರು ಬರೋಷ್ಟರಲ್ಲಿ ಅವ್ರನ್ನ ಇನ್ನಷ್ಟು ಉರ್ಸೋಣ ಅಂತ ಹೀಗೆಲ್ಲ ಮಾಡಿರ್ಬೋದಲ್ವಾ? ಏನ್ರಿ ಸ್ಕ್ರೀನ್ ಪ್ಲೇ ನಿಮ್ದು? ಹಿಂಗೆ ಮುಂದಕ್ಕೆ ಹೋದ್ರೆ ಬರವಣಿಗೆ ದಕ್ಷಿಣದಲ್ಲಿ ಶುರುವಾಗಿದೆ, ಉತ್ತರಕ್ಕೆ ತಿರ್ಬಿಡುತ್ತಪ್ಪ. ನನಗಂತ ಯಾವ ಆಸೆಗಳು ಇಲ್ಲ. ಈಗ ನನ್ನ ಅನುಮಾನ ನಿಜ ತಾನೆ? ಇಷ್ಟ ದಿನ ದುರ್ಗಮ್ಮನ್ ಧ್ಯಾನ ಮಾಡ್ಕೊಂಡ್ ಮಲ್ಕೋತಿದ್ರಿ, ಇವತ್ತೇನು ನನ್ ಧ್ಯಾನ ಮಾಡ್ತಾ ಇದೀರಾ? ಹಾಗೆಲ್ಲ ಮಾಡಬಾರ್ದು, ತಪ್ಪು. ಮಲ್ಕೊಳ್ಳಿ. ಹೀಗೆಲ್ಲ ಹೇಳಿ ನನ್ನ ಯಾಮರ್ಸ್ಬೋದು ಅಂತ ಅನ್ಕೋತಾ ಇದ್ದೀರಾ? ಅಯ್ಯಯ್ಯೋ, ನಿಮ್ಮನ್ನ ಯಾಮರ್ಸಕ್ಕಾಗತ್ಯೆ? ಹೋಗ್ತಿರೋ ಟ್ರೈನ್ ಬೇಕಾದ್ರೂ ಜೈ ಬಾಲಯ್ಯ ಅಂತ ಟ್ರೈನ್ನೇ ನಿಲ್ಸ್ಬಿಡ್ಬೋದು. ನಿಮ್ಮನ್ನ ಯಾಮರ್ಸೋದು ತುಂಬಾನೇ ಕಷ್ಟ ಬಿಡಿ. ನೀವ್ ಹೀಗೆ ನಾಜೂಕಾಗಿ ಮಾತಾಡೋದ್ರಲ್ಲೇ ನನ್ನ ಅನುಮಾನ ಇನ್ನೂ ಜಾಸ್ತಿ ಆಗ್ತಿದೆ.